ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶೋಭಾ ಭಟ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತು ನಾವು ಅಷ್ಟದ್ರವ್ಯ ಹಾಗೆ ನಮ್ಮ ಮನೆಯ ಸ್ಪೆಷಲ್ ಪಚ್ಚಪ್ಪ ಮಾಡೋದು ಹೇಗೆ ಅಂತ ನೋಡುವ. ಪಚ್ಚಪ್ಪ ಮಾಡಲಿಕ್ಕೆ ಈ ಲೋಟದಲ್ಲಿ 1 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೇನೆ. ಈ ಅಕ್ಕಿಯನ್ನು 2 ಗಂಟೆ ನೆನೆಸಿದರೆ ಸಾಕಾಗುತ್ತೆ. ನಾನಿಲ್ಲಿ ಮಿಕ್ಸಿ ಜಾರಿಗೆ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಅರ್ಧ ಬೌಲಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಕಿ ತರಿಯಾಗಿ ಗಟ್ಟಿಗೆ ರುಬ್ಕೊಳ್ಳಿ. ಎಷ್ಟು ಗಟ್ಟಿ ಇರುತ್ತೋ ಹಿಟ್ಟು ಅಷ್ಟು ಚೆನ್ನಾಗಿ ಬರುತ್ತೆ ಪಚ್ಚಪ್ಪ. ನೋಡಿ, ಇಷ್ಟು ತರಿಯಾಗಿದ್ದರೆ ಸಾಕಾಗುತ್ತೆ. ರುಬ್ಬಿದಂತಹ ಹಿಟ್ಟನ್ನು ಇನ್ನೊಂದು ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೇನೆ. ಜಾರಿಗೆ 2 ಲೋಟದಷ್ಟು ನೀರು ಹಾಕಿ ಚೆನ್ನಾಗಿ ತೊಳೆದು ಆ ನೀರನ್ನು ಇನ್ನೊಂದು ಪಾತ್ರೆಗೆ ತೆಗೆದಿಟ್ಕೊಳ್ಳಿ. ಈ ನೀರು ಪಚ್ಚಪ್ಪ ಮಾಡಲಿಕ್ಕೆ ಬೇಕಾಗುತ್ತೆ, ಹಾಗಾಗಿ ಈ ನೀರನ್ನು ಬಿಸಾಕಲಿಕ್ಕಿಲ್ಲ. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಬಾಣಲೆ ಸ್ವಲ್ಪ ಬಿಸಿ ಆದಮೇಲೆ 1 ಚಮಚದಷ್ಟು ಕಪ್ಪು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಈ ಥರ ಚೆನ್ನಾಗಿ ಸಿಡಿದ ಮೇಲೆ ಇಳಿಸಿದರೆ ಸಾಕು. ಒಂದೂವರೆ ಚಮಚ ಅಥವಾ 2 ಚಮಚದಷ್ಟು ಹೆಸರುಬೇಳೆ ಹಾಕಿದರೆ ಸಾಕಾಗುತ್ತೆ. ನೋಡಿ, ಹೆಸರುಬೇಳೆಯನ್ನು ಸ್ವಲ್ಪ ಕೆಂಪಾಗೋವರೆಗೂ ಹುರಿದ್ರೆ ಸಾಕು. ನೋಡಿ, ಈ ಥರ ಇದ್ದರೆ ಸಾಕಾಗುತ್ತೆ. ಅದೇ ಬಾಣಲೆಗೆ 150ರಿಂದ 200 ml ಅಷ್ಟು ತುಪ್ಪನ ಹಾಕ್ಕೊಂಡಿದ್ದೇನೆ. ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ರುಬ್ಬಿಟ್ಟಿರುವಂತಹ ಅಕ್ಕಿ ಹಿಟ್ಟನ್ನು ಈ ಥರ ಸಣ್ಣ ಸಣ್ಣ ಉಂಡೆ ರೀತಿಯಲ್ಲಿ ಹಾಕ್ತಾ ಹೋಗಿ. ಎಷ್ಟು ಸಣ್ಣದಾಗಿ ಹಿಟ್ಟನ್ನು ಹಾಕ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಪಚ್ಚಪ್ಪ. ಈ ಹಿಟ್ಟು ತುಪ್ಪದಲ್ಲಿ ಬೆಂದ ತಕ್ಷಣ ಸ್ವಲ್ಪ ದೊಡ್ಡ ಸೈಜ್ ಆಗುತ್ತೆ, ಹಾಗಾಗಿ ಆದಷ್ಟು ಸಣ್ಣ ಸಣ್ಣದಾಗಿಯೇ ಹಿಟ್ಟನ್ನು ಹಾಕ್ಕೊಳ್ಳಿ. ತುಪ್ಪ ಹಿಡಿಯುವಷ್ಟು ಹಿಟ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಿ. ದೋಸೆ ಮಗಚುವ ಸೌಟಿಂದ ಸುಮ್ಮನೆ ಹೀಗೆ ಎಬ್ಸಿದ್ರೆ ಸಾಕು, ಮುಗಚೋದು ಬೇಡ. ಉಳಿದಿರುವ ಹಿಟ್ಟನ್ನು ಮಧ್ಯೆ ಎಲ್ಲೆಲ್ಲಿ ಗ್ಯಾಪ್ ಇದೆಯೋ ಅಲ್ಲೆಲ್ಲ ಈ ಥರ ಸಣ್ಣ ಸಣ್ಣದಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಹೋಗಿ. ಹಿಟ್ಟನ್ನೆಲ್ಲ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಿ. 4ರಿಂದ 5 ಚಮಚದಷ್ಟು ತೊಳೆದಿಟ್ಟಿರುವಂತಹ ಅಕ್ಕಿ ನೀರನ್ನು ಮೇಲಿಂದ ಈ ಥರ ಹಾಕ್ಕೊಳ್ಳಿ. ಈ ಥರ ಅಕ್ಕಿ ನೀರನ್ನು ಸೇರಿಸ್ಕೊಳ್ಳೋದ್ರಿಂದ ಉಂಡೆ ಸಾಫ್ಟ್ ಆಗುತ್ತೆ, ಎಬ್ಬಿಸಲಿಕ್ಕೆ ಆರಾಮದಲ್ಲಿ ಬರುತ್ತೆ. ನೋಡಿ, ಈ ಥರ ನಿಧಾನವಾಗಿ ಎಬ್ಸಿದ್ರೆ ಆಯಿತು. ಸುಮ್ಮನೆ ಹೀಗೆ ಎಬ್ಬಿಸಿ ಬಿಡೋದಷ್ಟೇ ಇದು, ಇದನ್ನು ಮಗುಚಲಿಕ್ಕಿಲ್ಲ. ಹಿಟ್ಟು ಮುಗಿಯುವವರೆಗೂ ಇದೇ ಥರ ಮಾಡ್ತಾ ಹೋಗಿ. ಉಳಿದಿರುವ ಎಲ್ಲ ಅಕ್ಕಿ ನೀರನ್ನು ಇದಕ್ಕೆ ಸೇರಿಸ್ಕೊಂಡು ಒಮ್ಮೆ ಈ ಥರ ನಿಧಾನವಾಗಿ ಮಗುಚಿ. ಒಂದು ಪ್ಲೇಟ್ ಮುಚ್ಚಿ 1 ನಿಮಿಷ ಬೇಯಿಸಿದರೆ ಸಾಕಾಗುತ್ತೆ. ಇದಕ್ಕೆ ಈಗ ಹುರಿದಿಟ್ಟಿರುವಂತಹ ಕಪ್ಪು ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೇನೆ.
ನಾನಿಲ್ಲಿ ಅರ್ಧ ಬೌಲಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೇನೆ. ಬೆಲ್ಲ ಕರಗುವವರೆಗೂ ಇದನ್ನು ಚೆನ್ನಾಗಿ ಕುದಿಸಿ, ಸಣ್ಣದಾಗಿ ಕಟ್ ಮಾಡಿರುವಂತಹ 3-4 ಬಾಳೆಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಈಗ ನೀವು ಆಗಾಗ ಈ ಥರ ಮಗುಚ್ತಾ ಇರಬೇಕಾಗುತ್ತೆ. ಸಿಪ್ಪೆ ತೆಗೆದು ಕಟ್ ಮಾಡಿರುವಂತಹ 10-15 ಪೀಸು ಕಬ್ಬನ್ನು ಹಾಕ್ಕೊಳ್ತಾ ಇದ್ದೇನೆ. ಹುರಿದಿಟ್ಟಿರುವಂತಹ ಹೆಸರುಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಒಂದು ಬೌಲಷ್ಟು ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೇನೆ. 1 ಬೌಲಷ್ಟು ಅರಳು ಅಥವಾ ಹೊದಳನ್ನು ಹಾಕಿ ಚೆನ್ನಾಗಿ ಈ ಥರ ಮಗುಚಿದ್ರೆ ಆಯಿತು. ಇಷ್ಟು ಗಟ್ಟಿ ಇದ್ದರೆ ಸಾಕು. ಇದನ್ನೀಗ ಇಳಿಸಿದ್ರೆ ಆಯಿತು. ಸ್ವಲ್ಪ ಸಮಯ ಆದಮೇಲೆ ಈ ಥರ ಗಟ್ಟಿಯಾಗುತ್ತೆ ನೋಡಿ. ಈ ಪ್ರಸಾದದಲ್ಲಿ ಪಚ್ಚಪ್ಪ ಮಧ್ಯೆ ಮಧ್ಯೆ ಬಾಯಲ್ಲಿ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಹೀಗೊಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.